ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವು ಟಾಪ್ ಕಂಪನಿ ಲೋಗೋಗಳ ಟಾಪ್ ಸೀಕ್ರೆಟ್ಸ್ ಗಳನ್ನ ತಿಳಿಯೋಣ. ಅಮೆಜಾನ್. ಈ ಅಮೆಜಾನ್ ಸಿಂಬಲ್ ನ ನೋಡದೆ ಇರೋರಂತೂ ಯಾರು ಇರಲ್ಲ. ಇದರಲ್ಲಿರೋ ಈ ಸಿಂಬಲ್ ಒಂದು ಸ್ಮೈಲ್ ನ ಸೂಚಿಸುತ್ತೆ. ಅಷ್ಟೇ ಅಲ್ಲದೆ ಈ ಅಮೆಜಾನ್ ಸಿಂಬಲ್ ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲಿ ಎ ಇಂದ ಝೆಡ್ ಗೆ ಒಂದು ಆರೋ ಮಾರ್ಕ್ ಹೋಗಿರುತ್ತೆ. ಇದರ ಅರ್ಥ ಏನಂದ್ರೆ ಅಮೆಜಾನ್ ನಲ್ಲಿ ಎ ಟು ಝೆಡ್ ಎಲ್ಲ ಪ್ರಾಡಕ್ಟ್ ಗಳು ಸಿಗ್ತವೆ ಅಂತ. ನಂಬರ್ 2, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಪ್ರಪಂಚದಲ್ಲಿರೋ ಎಲ್ಲ ದೊಡ್ಡ ದೊಡ್ಡ ಬ್ಯಾಂಕ್ ಗಳಲ್ಲಿ ಈ SBI ಕೂಡ ಒಂದು. ಅಷ್ಟಕ್ಕೂ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಈ ಲೋಗೋ ಹೇಗೆ ಬಂತು ಅಂದರೆ, ಬಹಳಷ್ಟು ಜನ ಹೇಳೋ ಪ್ರಕಾರ ಈ ಲೋಗೋ ಅಹಮದಾಬಾದ್ಗೆ ಸೇರಿದ ಒಂದು ಕಾಲುವೆಯನ್ನು ಆಧರಿಸಿ ತಯಾರಿಸಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಇನ್ನು ಕೆಲವರು ಹೇಳೋ ಪ್ರಕಾರ ಈ ಲೋಗೋವನ್ನು ಆ ಕಾಲುವೆಯನ್ನು ನೋಡಿ ತಯಾರಿಸಿಲ್ಲ. ಈ SBI ಲೋಗೋ ಹಿಂದ್ಗಡೆ ಒಂದು ಕಥೆನೇ ಇದೆ. 1970ಕ್ಕೂ ಮುಂಚೆ SBIಗೆ ಈ ಲೋಗೋ ಇತ್ತು. ಈ ಲೋಗೋದ ಒಳಗಡೆ ಒಂದು ಆಲದ ಮರ ಇದೆ. ಈ ಆಲದ ಮರದ ಕೊಂಬೆಗಳು, ಬೇರುಗಳು ಎಷ್ಟು ಬಲವಾಗಿ ಇರ್ತವೋ ಹಾಗೆ ಇದು ನೋಡೋಕೆ ಎಷ್ಟು ದೊಡ್ಡದಾಗಿರುತ್ತೋ ಹಾಗೆ SBI ಬ್ಯಾಂಕ್ ಕೂಡ ಅಷ್ಟೇ ಬಲವಾಗಿ ದೃಢವಾಗಿ ಇರುತ್ತೆ ಅನ್ನೋದು ಈ ಲೋಗೋದ ಮೀನಿಂಗ್ ಅಂತೆ. ಆದ್ರೆ ಆ ನಂತರ SBI ಲೋಗೋವನ್ನು ಈ ರೀತಿ ಚೇಂಜ್ ಮಾಡೋಕೆ ಕಾರಣ ಏನಂದ್ರೆ, ಈ ಆಲದ ಮರ ತನ್ನ ಸುತ್ತಮುತ್ತಲಿನ ಗಿಡ ಮರಗಳನ್ನು ಬೆಳೆಯೋಕೆ ಬಿಡದೆ ತಾನು ಮಾತ್ರ ಬಹಳ ಎತ್ತರವಾಗಿ ಬೆಳೀತಾ ಹೋಗುತ್ತೆ. ಆದ್ರಿಂದಲೇ SBI ತನ್ನ ಹಳೆ ಲೋಗೋವನ್ನು ತೆಗೆದುಹಾಕಿ ಈ ಹೊಸ ಲೋಗೋವನ್ನು ತರುತ್ತೆ. ಈ ಲೋಗೋದಲ್ಲಿ ಈ ಬ್ಲೂ ಪಾರ್ಟ್ ಇದೆ ಅಲ್ವಾ, ಅದು ಬ್ಯಾಂಕ್ ನ ಸಮುದಾಯವನ್ನು ಸೂಚಿಸುತ್ತೆ. ಹಾಗೆ ಈ ಮಧ್ಯದಲ್ಲಿರೋ ವೈಟ್ ಭಾಗವು ಹ್ಯೂಮನ್ ಬಾಡಿ ತರ ಕಾಣುತ್ತೆ ಅಲ್ವಾ, ಅದು ಕಾಮನ್ ಮ್ಯಾನ್ ನ ಸೂಚಿಸುತ್ತೆ. ಈ ಲೋಗೋದ ಮುಖಾಂತರ SBI ಏನ್ ಹೇಳ್ತಿದೆ ಅಂದ್ರೆ, ಬ್ಯಾಂಕ್ ಎಷ್ಟೇ ದೊಡ್ಡದಾದ್ರೂ ಅದರಲ್ಲಿ ಕಾಮನ್ ಮ್ಯಾನ್ ಬಹಳ ಇಂಪಾರ್ಟೆಂಟ್ ಆಗ್ತಾನೆ ಅಂತ ಹೇಳ್ತಿದೆ. ಹಾಗೆ ಈ ಲೋಗೋವನ್ನು ನೋಡಿದಾಗ ಅದು ಒಂದು ಲಾಕರ್ ತರನು ಕಾಣುತ್ತೆ ಅಲ್ವಾ. ಇದು ಸೇಫ್ಟಿ, ಸೆಕ್ಯೂರಿಟಿ ಹಾಗೂ ಸ್ಟ್ರೆಂತ್ ನ ಸೂಚಿಸುತ್ತೆ. 1971ರಲ್ಲಿ ಶೇಖ್ ಕಮಲ್ ಸಲ್ ಅನ್ನೋ ವ್ಯಕ್ತಿ ಈ ಲೋಗೋವನ್ನು ಡಿಸೈನ್ ಮಾಡ್ತಾರೆ. ಅವಾಗಿನಿಂದ SBIಗೆ ಇದೇ ಲೋಗೋ ಇದೆ. ಟೊಯೋಟೋ. ಈ ಹೆಸರನ್ನು ನೀವೆಲ್ಲ ಕೇಳೇ ಇರ್ತೀರಾ. ಇದೊಂದು ಕಾರ್ ಕಂಪನಿ. ಇದರ ಲೋಗೋವನ್ನು ನಿಜವಾಗ್ಲೂ ಬಹಳ ಅದ್ಭುತವಾಗಿ ಡಿಸೈನ್ ಮಾಡಿದರೆ ಅಂತ ಹೇಳಬಹುದು. ನಾವು ಈ ಲೋಗೋವನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಈ ಲೋಗೋದಲ್ಲಿ ಟೊಯೋಟೋ ನೇಮ್ ನಲ್ಲಿರೋ ಎಲ್ಲ ಲೆಟರ್ಸ್ ಗಳು ಕಾಣ್ತವೆ. ನಿಜವಾಗ್ಲೂ ಈ ಲೋಗೋವನ್ನು ತಯಾರಿಸಿದವನಿಗೆ ಮಾತ್ರ ಸೆಲ್ಯೂಟ್ ಮಾಡ್ಲೇಬೇಕು ಬಿಡಿ. ಯೂನಿಲಿವರ್. ಈ ಲ್ಯಾಕ್ಮಾ, ಪಾಂಡ್ಸ್, ಫೇರ್ ಅಂಡ್ ಲವ್ಲಿ, ಲೈಫ್ ಬಾಯ್, ಸನ್ಸಿಲ್ಕ್, ಪೆಪ್ಸಡೆಂಟ್, ಕ್ಲೋಸ್ ಅಪ್, ವಿಮ್, ಆಕ್ಸ್, ಡವ್ ಈ ಪ್ರಾಡಕ್ಟ್ ಗಳನ್ನೆಲ್ಲ ನೀವು ಡೈಲಿ ನೋಡೇ ಇರ್ತೀರ. ಇವನು ಒಳ್ಳೆ ಸಂತಲ್ಲಿ ತರಕಾರಿ ಹೆಸರುಗಳನ್ನ ಹೇಳ್ದಂಗೆ ಹೇಳ್ತಾವನೆ ಅಂತ ಅನ್ಕೋಬೇಡಿ. ಯಾಕಂದ್ರೆ ಈ ಎಲ್ಲಾ ಪ್ರಾಡಕ್ಟ್ ಗಳ ಮೇಲೆ ಬೇರೆ ಬೇರೆ ಹೆಸರುಗಳಿದ್ರು ಅವೆಲ್ಲ ಬೇರೆ ಬೇರೆ ಕಂಪನಿಗಳಲ್ಲ. ಈ ಎಲ್ಲಾ ಬ್ರಾಂಡ್ ಗಳನ್ನು ತಯಾರಿಸೋದು ಒಂದೇ ಕಂಪನಿ, ಅದೇ ಯೂನಿಲಿವರ್. ಈ ಯೂನಿಲಿವರ್ ಕಂಪನಿ ಲೋಗೋವನ್ನು ನೀವೆಲ್ಲ ನೋಡೇ ಇರ್ತೀರ. ಅದು ಹೀಗಿರುತ್ತೆ. ನಾನು ಹೇಳಿರೋ ಈ ಎಲ್ಲಾ ಪ್ರಾಡಕ್ಟ್ ಗಳನ್ನಲ್ದೆ ಈ ಯೂನಿಲಿವರ್ ಕಂಪನಿ ಇನ್ನು ಬಹಳಷ್ಟು ಬ್ರಾಂಡೆಡ್ ಪ್ರಾಡಕ್ಟ್ ಗಳನ್ನು ತಯಾರಿಸುತ್ತೆ. ಈ ಕಂಪನಿಯ ಲೋಗೋ ಯು. ಅದು ನೋಡೋಕೆ ಹೇಗಿರುತ್ತೆ, ಅದು ಯೂನಿಲಿವರ್ ಹೆಸರಿನಲ್ಲಿ ಮೊದಲನೇ ಅಕ್ಷರ. ಆದ್ರೆ ಈ ಯೂನಿಲಿವರ್ ಕಂಪನಿಯ ಲೋಗೋವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದರಲ್ಲಿ ಬಹಳಷ್ಟು ಸಿಂಬಲ್ಸ್ ಗಳು ಇರ್ತವೆ. ಒಟ್ಟಾರೆ ಈ ಯು ಅನ್ನೋ ಅಕ್ಷರದಲ್ಲೇ 24 ಪ್ರಾಡಕ್ಟ್ ಗಳ ಸಿಂಬಲ್ ಗಳು ಇದಾವೆ. ಇದರಲ್ಲಿ ನಮಗೆ ಸ್ಪೂನ್ ಕಾಣುತ್ತೆ, ಹಾಗೆ ತುಟಿ ಸಿಂಬಲ್ ಕಾಣುತ್ತೆ. ಅಂದ್ರೆ ಇದು ಬ್ಯೂಟಿ ಪ್ರಾಡಕ್ಟ್ ನ ಸಿಂಬಲ್. ಹಾಗೆ ಫ್ರೆಶ್ನೆಸ್ ನ ಸಿಂಬಲ್, ಕೂದಲಿನ ಸಿಂಬಲ್, ಹೀಗೆ ಎಲ್ಲಾ ಪ್ರಾಡಕ್ಟ್ ಗಳ ಸಿಂಬಲ್ಸ್ ಗಳು ಈ ಯು ಅನ್ನೋ ಅಕ್ಷರದಲ್ಲಿ ಕಾಣ್ತವೆ. ಅಂದ್ರೆ ನಮ್ಮಲ್ಲಿ ಎಲ್ಲಾ ಪ್ರಾಡಕ್ಟ್ ಗಳು ಸಿಗ್ತವೆ ಅಂತ ಈ ಒಂದು ಲೋಗೋ ಹೇಳೋ ರೀತಿ ಈ ಕಂಪನಿಯವರು ಈ ಲೋಗೋವನ್ನು ಡಿಸೈನ್ ಮಾಡಿದ್ದಾರೆ. ಆಡಿ. ಈ ಹೆಸರನ್ನು ಕೇಳದೆ ಇರೋರು, ಈ ಲೋಗೋವನ್ನು ನೋಡದೆ ಇರೋರು ಯಾರು ಇರಲ್ಲ ಬಿಡಿ. ಈ ಲೋಗೋದಲ್ಲಿರೋ ಈ 4 ರಿಂಗ್ಗಳು 4 ಕಂಪನಿಗಳನ್ನು ಸೂಚಿಸ್ತವೆ. ಹ್ಯಾಚ್, ಆಡಿ, DKW, ವ್ಯಾಂಡರ್. ಈ 4 ಕಂಪನಿಗಳು 1930ಕ್ಕೂ ಮೊದಲು ಬೇರೆ ಬೇರೆಯಾಗಿದ್ದವು. ಆದ್ರೆ ಮುಂದಿನ ದಿನಗಳಲ್ಲಿ ಈ 4 ಕಂಪನಿಗಳು ಒಂದೇ ಕಂಪನಿಯಾಗಿ ಬದಲಾಗ್ತವೆ. ಹಾಗೆ ಈ 4 ಕಂಪನಿಗಳಿಗೆ ಹೆಡ್ ಆಗಿ ಆಡಿಯನ್ನೇ ನೇಮಕ ಮಾಡಿಕೊಳ್ತವೆ. ಈ ಕಂಪನಿ ಲೋಗೋದಲ್ಲಿರೋ 4 ರಿಂಗ್ಗಳು ಆ 4 ಕಂಪನಿಗಳನ್ನು ಸೂಚಿಸ್ತವೆ. ಆಪಲ್ ಲೋಗೋವನ್ನು ನೋಡದೆ ಇರೋರು ಯಾರು ಇರಲ್ಲ. ಮೊದಲಿಗೆ ಈ ಆಪಲ್ ಲೋಗೋ ಹೀಗಿತ್ತು. ಆಪಲ್ ಅಂದ ಕೂಡಲೇ ಹೆಚ್ಚಾಗಿ ನೆನಪಿಗೆ ಬರೋದು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಕೇಳಿದ ಕತೆ. ನ್ಯೂಟನ್ ತಲೆಯ ಮೇಲೆ ಆಪಲ್ ಬಿದ್ದಿತ್ತು ಅಂತ. ಹಾಗೆ ಕೆಳಗಡೆ ಬಿದ್ದ ಆಪಲ್ ನ ತೊಳ್ಕೊಂಡು ತಿಂದಂಗೆ ನ್ಯೂಟನ್ ಆ ಆಪಲ್ ನಿಂದ ಗ್ರಾವಿಟಿ ಕಂಡುಕೊಂಡ ಅಂತ ನಾವೆಲ್ಲ ಕೇಳೇ ಇರ್ತೀವಿ. ಇದೇ ರೀಸನ್ ನ ತಲೆಯಲ್ಲಿ ಇಟ್ಕೊಂಡು ಆಪಲ್ ಕಂಪನಿಯವರು ಮೊದಲಿಗೆ ಈ ಲೋಗೋವನ್ನು ಡಿಸೈನ್ ಮಾಡ್ತಾರೆ. ಆದ್ರೆ ಸ್ಟೀವ್ ಜಾಬ್ಸ್ಗೆ ಈ ಲೋಗೋ ಅಷ್ಟೊಂದು ಇಷ್ಟ ಆಗಲ್ಲ. ಯಾವುದೇ ಆಗ್ಲಿ ನೋಡೋಕೆ ಸ್ವಲ್ಪ ಸಿಂಪಲ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಆತ ಆಲೋಚಿಸ್ತಾನೆ. ಆದ್ರಿಂದಲೇ ಆತ ರಾಬ್ ಜಾನ್ಫಾ ಅನ್ನೋ ಒಬ್ಬ ಡಿಸೈನರ್ ನ ಅಪಾಯಿಂಟ್ ಮಾಡಿ ಆಪಲ್ ಕಂಪನಿ ಲೋಗೋವನ್ನು ಡಿಸೈನ್ ಮಾಡೋಕೆ ಹೇಳ್ತಾನೆ. ಆಗ ಈತ ಈ ಆಪಲ್ ಲೋಗೋವನ್ನು ತಯಾರಿಸಿ ಅದಕ್ಕೆ ಕೆಲವು ಕಲರ್ಸ್ ಗಳನ್ನು ಆಡ್ ಮಾಡ್ತಾನೆ. ಈ ಆಪಲ್ ಲೋಗೋನೆ
ಮುಂದಿನ ದಿನಗಳಲ್ಲಿ ಈ ರೀತಿ ಚೇಂಜ್ ಆಗುತ್ತಾ ಬರುತ್ತೆ. ಬಹಳಷ್ಟು ಜನ ಇದನ್ನು ಏಕೆ ಈ ಆಪಲ್ ಲೋಗೋವನ್ನು ಈ ರೀತಿ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಈತ 2016ರಲ್ಲಿ ಆನ್ಸರ್ ಮಾಡಿ, ನಮ್ಗೆ ಆಪಲ್ ನ ಮಾದರಿಯಲ್ಲಿ ಬಹಳಷ್ಟು ಹಣ್ಣುಗಳಿವೆ. ಎಕ್ಸಾಂಪಲ್ ಟೊಮೆಟೊ, ಚೆರ್ರಿ, ದಾಳಿಂಬೆ ಈ ರೀತಿ ಹಲವಾರು ಹಣ್ಣುಗಳಿರೋದ್ರಿಂದ ನಮ್ಗೆ ಇದು ಆಪಲ್ ಹಣ್ಣೇನಾ ಅಂತ ಕನ್ಫ್ಯೂಸ್ ಆಗುತ್ತೆ. ಆದ್ರಿಂದಲೇ ಇದು ಆಪಲ್ನೇ ಅಂತ ತಿಳಿಸೋಕೆ ಸ್ವಲ್ಪ ಆಪಲ್ ನ ಕಟ್ ಮಾಡಿ ಇಟ್ಟಿದ್ದೀನಿ ಅಂತ ಆತ ಆನ್ಸರ್ ಕೊಡ್ತಾನೆ. ಅಡಿಡಾಸ್, ಈ ಅಡಿಡಾಸ್ ಕಂಪನಿಯ ಲೋಗೋವನ್ನು ಕೂಡ ನೀವು ನೋಡಿರ್ತೀರ. ಈ ಅಡಿಡಾಸ್ ಕಂಪನಿಯ ಲೋಗೋ ಮೇಲೆ ಈ 3 ಸ್ಟೆಪ್ಸ್ ಗಳು ಯಾಕಿರ್ತವೆ ಅಂದ್ರೆ ಈ ಲೋಗೋ ನೋಡೋಕೆ ಮೌಂಟೇನ್ ರೀತಿ ಕಾಣ್ಬೇಕು ಅಂತ. ಯಾಕಂದ್ರೆ ಅಡಿಡಾಸ್ ಅನ್ನೋದು ಮೊದಲಿಗೆ ಸ್ಯಾಂಡಲ್ಸ್ ನ ಕಂಪನಿ. ಅಂದ್ರೆ ಈ ಅಡಿಡಾಸ್ ಕಂಪನಿಯ ಸ್ಯಾಂಡಲ್ಸ್ ಅಂಡ್ ಶೂಸ್ ನ ಹಾಕೊಂಡು ನಾವು ಮೌಂಟೇನ್ ನ ಕೂಡ ಬಹಳ ಈಸಿಯಾಗಿ ಹತ್ತಬಹುದು ಅಂತ ಈ ಲೋಗೋದ ಅರ್ಥ ಆಗಿದೆ. BMW, ಈ BMW ನ ಫುಲ್ ಫಾರ್ಮ್ ಏನಂತ ನಿಮಗೆ ಗೊತ್ತಾ? ಬವೇರಿಯನ್ ಮೋಟಾರ್ ವರ್ಕ್. ಜರ್ಮನಿಗೆ ಸೇರಿದ ಬವೇರಿಯನ್ ಅನ್ನೋ ಊರಿನಲ್ಲಿ ಈ ಕಂಪನಿ ಇರೋದ್ರಿಂದ ಈ ಕಂಪನಿಗೆ ಈ ಹೆಸರು ಬಂದಿದೆ. ನಾವು ಈ ಕಂಪನಿಯ ಲೋಗೋವನ್ನು ನೋಡಿದಾಗ ಅದರಲ್ಲಿ ಬ್ಲೂ ಅಂಡ್ ವೈಟ್ ಕಲರ್ಸ್ ಗಳು ಕಾಣ್ತವೆ. ಎಲ್ಲರೂ ಹೇಳೋದು ಏನಂದ್ರೆ ಈ ಕಂಪನಿಯು ಮೊದಲಿಗೆ ವಿಮಾನಗಳನ್ನು ತಯಾರಿಸಿತ್ತು ಅಂತ. ಆದ್ರಿಂದಲೇ ಅದಕ್ಕೆ ಸೂಟ್ ಆಗೋ ರೀತಿ ಆಕಾಶದ ಸಿಂಬಲ್ ಆಗಿ ಬ್ಲೂ ಕಲರ್ ಹಾಗೆ ಮೋಡಗಳ ಸಿಂಬಲ್ ಆಗಿ ವೈಟ್ ಕಲರ್ ನ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ BMW ಕಂಪನಿ ತನ್ನ ವೆಬ್ಸೈಟ್ ನಲ್ಲಿ ಹೇಳಿರೋದು ಏನಂದ್ರೆ ಈ ಸಿಂಬಲ್ ನಲ್ಲಿರೋ ಕಲರ್ಸ್ ಗಳನ್ನ ನಾವು ಬೇರೆ ಯಾವ ಉದ್ದೇಶದಿಂದ ಇಟ್ಟಿಲ್ಲ. ಆ ಕಲರ್ಸ್ ಗಳು ನಮ್ಮ ದೇಶದ ಫ್ಲಾಗ್ ಕಲರ್ಸ್ ಗಳು. ಆದ್ರಿಂದಲೇ ನಮ್ಮ ಲೋಗೋಗೆ ಈ ಕಲರ್ಸ್ ಗಳನ್ನು ಇಟ್ಟಿದ್ದೇವೆ ಅಂತ BMW ಕಂಪನಿ ಹೇಳಿದೆ. ಹ್ಯುಂಡೈ, ಇದು ಬಹಳ ಪಾಪ್ಯುಲರ್ ಕಂಪನಿ. ಈ ಲೋಗೋವನ್ನು ಹ್ಯುಂಡೈ ಹೆಸರಿನ ಫಸ್ಟ್ ಅಕ್ಷರವನ್ನು ಆಧರಿಸಿ ಇಟ್ಟಿದ್ದಾರೆ ಅಂತ ಅನ್ಕೋಬೇಡಿ. ಕಂಪನಿ ಹೇಳುವ ಪ್ರಕಾರ ಈ ಲೋಗೋದ ನಿಜವಾದ ಮೀನಿಂಗ್ ಇದು. ಈ ಕಂಪನಿ ಲೋಗೋದಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿರ್ತಾರೆ. ಮೊದಲನೇ ವ್ಯಕ್ತಿ ಕಂಪನಿ, ಇನ್ನೊಬ್ಬ ವ್ಯಕ್ತಿ ಕಸ್ಟಮರ್. ಅಂದರೆ ಈ ಲೋಗೋ ಕಂಪನಿ ಮತ್ತು ಕಸ್ಟಮರ್ ಗಳ ನಡುವೆ ಇರುವ ಬಾಂಡಿಂಗ್ ನ ಈ ರೀತಿ ಸೂಚಿಸುತ್ತೆ. ಡಾಮಿನೋಸ್ ಪಿಜ್ಜಾದ ಲೋಗೋವನ್ನು ನೋಡಿದ್ರೆ ಈ ಲೋಗೋದಲ್ಲಿ ನಮಗೆ ಈ ರೀತಿಯ ಡಾಟ್ಸ್ ಗಳು ಕಾಣ್ತವೆ. ಅಷ್ಟಕ್ಕೂ ಈ ಲೋಗೋದಲ್ಲಿ ಈ ಡಾಟ್ಸ್ ಗಳು ಯಾಕಿದಾವೆ ಅಂದ್ರೆ ಮೇಲಿರೋ ಈ ಡಾಟ್ ಡಾಮಿನೋಸ್ ಪಿಜ್ಜಾ ರವರು ಇಟ್ಟಿರೋ ಮೊದಲನೇ ಬ್ರಾಂಚ್ ನ ಸೂಚಿಸುತ್ತೆ. ಹಾಗೆ ಕೆಳಗಡೆ ಇರುವ ಈ 2 ಡಾಟ್ ಗಳು ಡಾಮಿನೋಸ್ ರವರು ಮುಂದಿನ ದಿನಗಳಲ್ಲಿ ಇಟ್ಟಿರೋ 2 ಬ್ರಾಂಚ್ ಗಳನ್ನು ಸೂಚಿಸುತ್ತವೆ. ಇವರು ಮೊದಲಿಗೆ ಡಾಮಿನೋಸ್ ನ ಸ್ಟಾರ್ಟ್ ಮಾಡಿದಾಗ ಡಾಮಿನೋಸ್ ನಲ್ಲಿ ಎಷ್ಟು ಬ್ರಾಂಚ್ ಗಳು ಓಪನ್ ಆದ್ರೆ ಅಷ್ಟೊಂದು ಡಾಟ್ ಗಳು ಈ ಲೋಗೋದಲ್ಲಿ ಇಡಬೇಕು ಅಂತ ಯೋಚಿಸುತ್ತಾರೆ. ಆದ್ರೆ ನೋಡುತ್ತಲೇ ಮುಂದಿನ ದಿನಗಳಲ್ಲಿ ಡಾಮಿನೋಸ್ ಪಿಜ್ಜಾ ಬಹಳಷ್ಟು ಪಾಪ್ಯುಲರ್ ಆಗಿ ಡಾಮಿನೋಸ್ ನಲ್ಲಿ ಸಾವಿರಾರು ಬ್ರಾಂಚ್ ಗಳು ಓಪನ್ ಆಗ್ತವೆ. ಇನ್ನ ಇಷ್ಟೊಂದು ಡಾಟ್ ಗಳನ್ನು ಈ ಲೋಗೋದಲ್ಲಿ ಇಟ್ರೆ ಆ ಲೋಗೋದಲ್ಲಿ ಆ ಡಾಟ್ ಗಳನ್ನು ಬಿಟ್ಟು ಬೇರೆ ಏನು ಉಳಿಯಲ್ಲ ಅಂತ ಮೊದಲಿಗೆ ಇರೋ ಆ 3 ಡಾಟ್ ಗಳನ್ನು ಹಾಗೆ ಬಿಟ್ಟು ಅದನ್ನೇ ಲೋಗೋ ಹಾಗೆ ಮಾಡ್ತಾರೆ. ಇಲ್ಲಿಯವರೆಗೂ ಡಾಮಿನೋಸ್ ರವರಿಗೆ 17,000ಕ್ಕೂ ಹೆಚ್ಚು ಬ್ರಾಂಚ್ ಗಳಿವೆ. ಹಾಗೆ ಆನ್ಲೈನ್ ನಲ್ಲಿ ಕೂಡ ಲಕ್ಷಾಂತರ ಆರ್ಡರ್ ಗಳು ಬರ್ತವೆ. ಆದ್ರಿಂದಲೇ ಮುಂದಿನ ದಿನಗಳಲ್ಲಿ ಡಾಮಿನೋಸ್ ಪಿಜ್ಜಾ ಅಂತ ತೆಗೆದು ಓನ್ಲಿ ಡಾಮಿನೋಸ್ ಅಂತ ಇಡ್ತಾರೆ. ಅಂದ್ರೆ ಡಾಮಿನೋಸ್ ಅಂದ್ರೆ ಪಿಜ್ಜಾ ಅಂತ ಜನರು ಹೇಳುವ ಮಟ್ಟಕ್ಕೆ ಈ ಕಂಪನಿ ಫೇಮಸ್ ಆಗುತ್ತೆ. ಏರ್ಟೆಲ್ ನಲ್ಲಿರೋ ಈ ಮೊದಲ ಅಕ್ಷರ ಎ ಅದರ ಲೋಗೋ ಆಗಿದೆ. ಆದ್ರೆ ಈ ಎ ಅನ್ನೋದು ಸ್ವಲ್ಪ ಮಾಡಿಫೈ ಕೂಡ ಆಗಿದೆ. ಅಷ್ಟಕ್ಕೂ ಈ ಎ ಮಧ್ಯದಲ್ಲಿ ಈ ರೀತಿ ಗ್ಯಾಪ್ ಯಾಕಿದೆ ಅಂದ್ರೆ ಕಂಪನಿಯವರು ಹೇಳೋ ಪ್ರಕಾರ ಏರ್ಟೆಲ್ಗೆ ಯಾವ ಬೌಂಡ್ರಿ ಲೈನ್ಸ್ ಇಲ್ಲ, ಇದೊಂದು ಫ್ರೀಡಮ್ ಕಂಪನಿ ಅಂತ ಸೂಚಿಸಲು ಈ ರೀತಿ ಗ್ಯಾಪ್ ಬಿಟ್ಟಿದ್ದಾರಂತೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ರ ಅಂದ್ರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟವಾದ್ರೆ ಮಾತ್ರ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಲ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.